ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು ನಿಮಗೆ ಕ್ರೋಶಾ ಡಿಸೈನಲ್ಲಿ ಒಂದು ಹೊಸ ರೀತಿ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 9mm ನೀಡಲ್ನ ತೊಗೊಂಡಿರೋಂಥದ್ದು. ಇದರ ಜೊತೆಗೆ ನಾರ್ಮಲ್ ನೀಡಲ್ಸ್ಗಳನ್ನ ಮತ್ತು ಫ್ಯಾಬ್ರಿಕ್ ಗ್ಲೂ ಆಗಿರ್ಬೋದು, ಎರಡು ಕಲರ್ನ ಥ್ರೆಡ್ಸ್ ತೊಗೊಂಡಿದ್ದೀನಿ. ಸಿಲ್ಕು ಬ್ಲೂ ಮತ್ತು ಸ್ವಲ್ಪ ಲೈಟ್ ಪಿಂಕ್ ರೆಡ್ ಶೇಡ್ ಇರೋಂತಹ ಥ್ರೆಡ್ಡು. ಅದ್ರ ಜೊತೆಗೆ ನಾರ್ಮಲ್ ಸೀಸರ್ ತೊಗೊಂಡಿದ್ದೀನಿ, ಗೋಲ್ಡನ್ ಥ್ರೆಡ್ ಮತ್ತು ನಾರ್ಮಲ್ ನೀಡಲು. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಾಗಿ 6 ದಾರ ತೊಗೊಂಡು ಹಿಂಬದಿಯಲ್ಲಿ ನೋಡಿ ಒತ್ತಿ ಇಟ್ಕೊಂಡಿದ್ದೀನಿ. ಆ 6 ದಾರ ತುದಿಯಲ್ಲಿ ಒಂದು ಲಾಕ್ ಮಾಡಿದ್ದೀನಿ. ಫಸ್ಟು ಥ್ರೆಡ್ನ ಲಾಕ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಬೇಕು ಬಟ್ಟೆಗೆ. ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕನ್ನು ಕೂಡ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬಟ್ಟೆಗೆ ಥ್ರೆಡ್ ಅನ್ನೋದು ಸೆಕ್ಯೂರ್ ಆಗುತ್ತೆ. ಈ ರೀತಿ ಲಾಕ್ ಆದಮೇಲೆ ಒಂದು 2 ಚೈನ್ನ ಹಾಕೊತಿದ್ದೀನಿ ನಾನು. ನೋಡಿ, ಈ ರೀತಿ 2 ಚೈನ್ನ ಹಾಕ್ಕೊಳ್ಳಿ. ಆನಂತರ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಆ ಪಾಯಿಂಟ್ನ ಹತ್ತಿರದಲ್ಲೇ ಪಕ್ಕದಲ್ಲೇ ಬರೋ ಹಾಗೆ ನೋಡಿಕೊಂಡು ಮತ್ತು ನಾವಿಲ್ಲಿ ತ್ರಿಬಲ್ ಕ್ರೋಶಾ ಕಂಬನ ಹಾಕೊತಿದ್ದೀವಿ. ನೋಡಿ, ಈ ರೀತಿ ತ್ರಿಬಲ್ ಕ್ರೋಶಾ ಕಂಬನ ಹಾಕೊಂಡ್ಮೇಲೆ ಮತ್ತೆ ಅದೇ ರೀತಿ ಸೂಜಿ ಮೇಲೆ ದಾರ ತಗೊಂಡು ತ್ರಿಬಲ್ ಕ್ರೋಶಾ ಕಂಬನ ಪಕ್ಕದಲ್ಲಿ ಹಾಕ್ತಾ ಬರಬೇಕು. ನೋಡಿ, ಆದಷ್ಟು ಹತ್ತಿರನೇ ಬರೋ ಹಾಗೆ ಹಾಕೊತ ಬನ್ನಿ. ಆವಾಗ ಡಿಸೈನ್ ಲುಕ್ ವೈಸ್ ತುಂಬ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡ್ಕೊಳ್ಳಿ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡ್ರೆ ನಿಮಗೆ ಈ ಡಿಸೈನ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ನಾನು ಹೆಚ್ಚು ಕಮ್ಮಿ ಒಂದು 4 ಟೈಮ್ಸು ಇದೇ ರೀತಿ ತ್ರಿಬಲ್ ಕ್ರೋಶಾ ಕಂಬನ ಇಲ್ಲಿ ಹಾಕೊತಾ ಇರೋದು. ಈ ರೀತಿ 4 ಸರಿ ತ್ರಿಬಲ್ ಕ್ರೋಶಾ ಕಂಬ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊಂಡು ಮತ್ತೆ ಇದೇ ರೀತಿ ತ್ರಿಬಲ್ ಕ್ರೋಶಾ ಕಂಬನ ಹಾಕೊತ ಬರಬೇಕು. ನೋಡಿ, ಈ ರೀತಿ ನಾನು ಹಾಕಿದ್ದೀನಿ. ನೋಡಿ, ಈ ರೀತಿ ಒಂದು 3 ಚೈನ್ ಹಾಕಿ ಮತ್ತು ತ್ರಿಬಲ್ ಕ್ರೋಶಾ ಕಂಬನ 4 ಸರಿ ಹಾಕ್ಕೊತಿದ್ದೀನಿ. ಕೊನೆಯಲ್ಲಿ ನೋಡಿ, ಎಂಡಿಂಗ್ನಲ್ಲಿ ಬಂದುಬಿಟ್ಟು 2 ಸರಿ ಚೈನ್ನ ಹಾಕ್ಕೊಂಡು ಆನಂತರ ಇಷ್ಟ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊಬೇಡಿ. ಹೀಗೆ ಮಾಡೋದ್ರಿಂದ ಥ್ರೆಡ್ಡು ಡಿಸೈನ್ಸ್ ಆಗಲಿ ಅದು ಬಿಚ್ಚೋಗೋದಿಲ್ಲ ಅಂಥೇಳಿ ಹಿಂಭಾಗದಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ನೀವು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಫಸ್ಟ್ ಬೇಸ್ ಲೈನು. ಸೆಕೆಂಡ್ ಬಂದುಬಿಟ್ಟು ನಾನಿಲ್ಲಿ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಕೂಡ 6 ದಾರನೇ ತೊಗೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಥ್ರೆಡ್ ಸೆಕ್ಯೂರ್ ಮಾಡೋದಕ್ಕೆ 2 ಸರಿ ಲಾಕ್ನ ಮಾಡ್ಕೊತಿರೋದು. ನೋಡಿ, ಈ ರೀತಿ 2 ಸರಿ ಲಾಕ್ನ ಮಾಡ್ಕೊಳ್ಳಿ. ಓಕೆನಾ? ಹೀಗೆ ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ ಚೈನ್ನ ಹಾಕ್ಕೊತೀನಿ. ಒಂದು 2 ಚೈನ್ ಹಾಕಿಸ್ಕೊಂಡ್ರು ಪರವಾಗಿಲ್ಲ. ನೋಡಿ, ಒಂದು 2 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಲೆಂತ್ ಎಷ್ಟು ಬೇಕು ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು 3 ಚೈನ್ನ ಹಾಕ್ಕೊಂಡು ಅಂದರೆ ತ್ರಿಬಲ್ ಕ್ರೋಶಾ ಕಂಬ ಹಾಕಿದ್ದೀವಲ್ಲ ಆ ಎಂಡಿಂಗ್ ಪಾಯಿಂಟಿಗೆ ಬಂದು ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಚೈನ್ನ ಹಾಕೊತಾ ಬರ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು 4 ಚೈನ್ ಹಾಕ್ಕೊಬೇಕು. 4 ಚೈನ್ನ ಹಾಕ್ಕೊಂಡು ಆದಮೇಲೆ 3 ತ್ರಿಬಲ್ ಕ್ರೋಶಾ ಕಂಬ ನಂತರ ಮಧ್ಯೆ ಗ್ಯಾಪ್ ಬರುತ್ತಲ್ವ 3 ಮತ್ತು 4 ಮಧ್ಯೆ ಅಲ್ಲಿ ಬಂದು ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ನಿಮಗೆ ಈ ಚೈನ್ ಗ್ಯಾಪ್ ಈಗ ನಾನು ಹಾಕಿದ್ದೀನಲ್ಲ 4 ಚೈನ್ ಹಾಕಿ ಇದು ನಿಮಗೆ ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಮತ್ತೆ ನಾನು ಚೈನ್ಸ್ನ ಹಾಕೊತಾ ಬರ್ತಿದ್ದೀನಿ. ನೋಡಿ, ಈ ರೀತಿ ಚೈನ್ಸ್ನ ಹಾಕೊತಾ ಬರ್ತಿದ್ದೀನಿ. ಕೆಲವೊಂದ್ಸರಿ ಥ್ರೆಡ್ ಜಾರೋಗ್ಬೋದು, ಟೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ನಾನು ಆ್ಯಸ್ ಯೂಶ್ವಲ್ಲು 11mm ನೀಡಲ್ನ ಯೂಸ್ ಮಾಡೋದು. ಬಟ್ ನನ್ನ ನೀಡಲ್ ಬಂದುಬಿಟ್ಟು ಮಿಸ್ ಆಗಿರೋದ್ರಿಂದ ನಾನು ಈ ನೀಡಲ್ನ ಮಾಡ್ತಾಯಿದ್ದೀನಿ. ನೀವು 11mm ಮತ್ತು 10mm ತೊಗೊಂಡ್ರೆ ತುಂಬ ಕಂಫರ್ಟಾಗಿರುತ್ತೆ. ನೋಡಿ, ಈ ರೀತಿ ಮತ್ತೆ ಒಂದು 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈ 4 ಚೈನ್ನ ಹಾಕಿ ಫಸ್ಟ್ ತ್ರಿಬಲ್ ಕ್ರೋಶಾ ಕಂಬ ಇದೆ ಅಲ್ವಾ ಅಲ್ಲಿ ಬಂದು ಲಾಕ್ ಮಾಡ್ಕೊತಿದ್ದೀನಿ. ನೋಡಿ, ಹೀಗೆ ಲಾಕ್ನ ಮಾಡಿಕೊಂಡೆ. ಲಾಕ್ ಆದಮೇಲೆ ನೋಡಿ, ಸೂಜಿ ಮೇಲೆ 2 ಸರಿ ದಾರ ತಗೊಂಡು 3 ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಬಂದು ನಾನಿಲ್ಲಿ ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊತಿದ್ದೀನಿ. ಇಲ್ಲೊಂದು ಆರ್ಚ್ ಬರುತ್ತೆ. ಈ ಆರ್ಚಿಗೆ ನಾನು ಪ್ರಿಪೇರ್ ಮಾಡ್ಕೊತಿರೋದು. ನೋಡಿ, ಫಸ್ಟು ತ್ರಿಬಲ್ ಕ್ರೋಶಾ ಒಂದು ಹಾಕೊಳ್ಳೋಣ.
ನೋಡಿ ಈ ರೀತಿ ಚೈನ್ನ ಹಾಕ್ಕೊಳ್ಳಿ. ಓಕೆನಾ, ಈ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತಗೋತೀನಿ ನಾನಿಲ್ಲಿ. ಆ ನಂತರ ನೋಡಿ ಚೈನ್ ಗ್ಯಾಪ್ ಒಳಗೆ ತಂದು ನೀಡಲ್ನ ಪಾಸ್ ಮಾಡಿಕೊಂಡು ಫಸ್ಟ್ 2 ದಾರನ ಒಂದು ಮಾಡ್ಕೊತೀನಿ, ಆಮೇಲೆ ಮತ್ತೆ 2 ದಾರನ ಒಂದು ಮಾಡ್ಕೊತೀನಿ, ಕೊನೆಯಲ್ಲಿ ಉಳಿದಿರುವಂತಹ 2 ದಾರನ ಒಂದು ಮಾಡ್ತೀನಿ. ಈ ರೀತಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆ ಸರ್ಕಲ್ ಒಂದು ಆರ್ಚ್ ಶೇಪ್ ಬರೋ ರೀತಿ ಆ ಮಧ್ಯೆ ಹಾಕಿರೋ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದು ಕವರ್ ಆಗೋ ತನಕ ಇದೇ ರೀತಿ ನಾನು ತ್ರಿಬಲ್ ಕ್ರೋಶೆ ಚೈನ್ನ ಹಾಕೊತಾ ಬರ್ತೀನಿ. ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು 10 ತ್ರಿಬಲ್ ಕ್ರೋಶೆ ಚೈನ್ನ ಹಾಕ್ಕೊಂಡಿದ್ದೀನಿ. ಆ ನಂತರ ನೋಡಿ ಇಲ್ಲಿ ನಾನು 4 ಕೆಳಗಡೆ ಫಸ್ಟ್ ಕಂಬ ಹಾಕಿದ್ದೀರಲ್ವ, ಕಂಬದಲ್ಲಿ 3 ಕಂಬದ ನಂತರ ಗ್ಯಾಪ್ ಇದೆ ಬರುತ್ತೆ, 3 ಮತ್ತು 4 ಕಂಬ ಗ್ಯಾಪ್ ಮಧ್ಯೆ ಬರುತ್ತಲ್ಲ, ಅಲ್ಲಿ ಬಂದು ಲಾಕ್ನ ಮಾಡ್ಕೊಂಡಿರೋದು. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನ್ಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋಲಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಮತ್ತೆ ಈಗ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಒಂದು 3 ಅಥವಾ 4 ಚೈನ್ನ ಹಾಕ್ಕೊತೀನಿ. ಓಕೆನಾ, 4 ಚೈನ್ನ ಹಾಕ್ಕೊಂಡು ಗ್ಯಾಪ್ ಬರುತ್ತೆ ನೋಡಿ, ನೆಕ್ಸ್ಟ್ ಬರುವಂತಹ ತ್ರಿಬಲ್ ಕ್ರೋಶೆ ಕಂಬ ಫಸ್ಟ್ ಒಂದು ಕಂಬ ಬಿಟ್ಟು ಸೆಕೆಂಡ್ ಕಂಬದಲ್ಲಿ ಲಾಕ್ ಮಾಡ್ಕೊತೀನಿ ನಾನು. ಹೀಗೆ ಲಾಕ್ ಮಾಡಿದ ನಂತರ ಮತ್ತೆ ಅದೇ ರೀತಿ ನಾನು ಫಾರ್ವರ್ಡ್ ಚೈನಿಗೆ 3 ಸರಿ ಹಾಕಿ, ಟೋಟಲ್ 3 ಸರಿ ಹಾಕಿ ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೆಕ್ಸ್ಟ್ 2ನೇ ಸ್ಟೆಪ್ಪಿಗೆ ಹೋಗೋದಾದರೆ ಮತ್ತೆ 6 ಎಳೆ ದಾರ ತಗೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿ ಬಂದು ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ ಹೀಗೆ ಲಾಕ್ನ ಮಾಡಿಕೊಂಡು ಆ ನಂತರ ಮತ್ತೆ ಒಂದು 4 ಚೈನ್ನ ಹಾಕ್ಕೊಂಡು ಫಸ್ಟ್ 4 ಚೈನ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದು ಲಾಕ್ನ ಮಾಡ್ಕೊಬೇಕು. ನೋಡಿ ಈ ರೀತಿ ಲಾಕ್ನ ಮಾಡ್ಕೊಬೇಕು. ಇದು ನಿಮಗೆ 3ನೇ ಸ್ಟೆಪ್ ಆಗಿ ಬರುತ್ತೆ. ಹೀಗೆ ಲಾಕ್ನ ಮಾಡಿ ಇಲ್ಲಿ ನಾನು ಪಿಕಾಕ್ ಡಿಸೈನ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ನಲ್ಲಿ. ನೋಡಿ ಈ ರೀತಿ ಸೂಜಿ ಮೇಲೆ 1 ಸರಿ ದಾರ ತಗೊಂಡಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊತಿರೋದು. ಆರ್ಚ್ನ ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ವಾ, ಆ ಗ್ಯಾಪ್ನಲ್ಲಿ ಬಂದು ಒಂದೊಂದು ಡಬಲ್ ಕ್ರೋಶನ ಹಾಕ್ಕೊತಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊಂಡು ನೋಡಿ ಹಿಂಬದಿಯಲ್ಲಿ ಡಬಲ್ ಕ್ರೋಶೆ ಕಂಬ ಇದೆಯಲ್ವಾ, ಅದರ ಹಿಂಬದಿ ಗ್ಯಾಪ್ನಲ್ಲಿ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ. ಮತ್ತು ಸೂಜಿ ಮೇಲೆ 1 ಸರಿ ದಾರ ತಗೊಳ್ಳೋದು, ನೆಕ್ಸ್ಟ್ ಆರ್ಚ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಬಂದು ಥ್ರೆಡ್ನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಡಬಲ್ ಕ್ರೋಶನ ಹಾಕ್ಕೊಂಡು ಆನಂತರ ಮತ್ತೆ ಪಿಕಾಕ್ ಡಿಸೈನಿಗೆ 3 ಸರಿ ಚೈನ್ನ ಹಾಕ್ಕೊಳ್ಬೇಕು. ಈ ಡಬಲ್ ಕ್ರೋಶೆ ಕಂಬ ಗ್ಯಾಪ್ಗೆ ಹಿಂಬದಿಯಿಂದ ಥ್ರೆಡ್ಸ್ನ ತಗೊಂಡು ಲಾಕ್ನ ಮಾಡಿ. ಓಕೆನಾ, ನೋಡಿ ಈ ರೀತಿ ಪಿಕಾಕ್ ಡಿಸೈನ್ ಬರುತ್ತೆ. ನಾನು ಅದನ್ನು ಫುಲ್ ಕವರ್ ಮಾಡ್ಕೊತೀನಿ. ಈ ರೀತಿ ಫುಲ್ ಕವರ್ ಮಾಡಿದಾಗ ಫೈನಲಿ ಈ ರೀತಿ ಡಿಸೈನ್ ಬರುತ್ತೆ. ಇಷ್ಟಾದಮೇಲೆ ನೋಡಿ ನಾನು ಮಧ್ಯ ಗ್ಯಾಪ್ನಲ್ಲಿ 3 ಅಂದರೆ ಫಸ್ಟ್ 4 3 4 ಅಂತ ಹೇಳಿ ಚೈನ್ ಗ್ಯಾಪ್ನ ಹಾಕ್ಕೊಂಡಿರೋಂಥದ್ದು. ಓಕೆನಾ, ಅದರಲ್ಲಿ ಫಸ್ಟು 4 ಲಾಕ್ ಬಂದಿದೆ, 4 ಚೈನ್ ಗ್ಯಾಪಿಗೆ ಬಂದು ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಎಷ್ಟೆಷ್ಟು ಚೈನ್ ಗ್ಯಾಪ್ ಇದೆ ಬೇಸ್ ಲೈನಲ್ಲಿ ಅದಕ್ಕೆ ಪ್ರಕಾರನೇ ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಈಗ ನೋಡಿ ಸೂಜಿ ಮೇಲೆ 1 ಸರಿ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಪಿಕಾಕ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಸೆಕೆಂಡ್ ಆರ್ಚು ಮತ್ತು ಫಸ್ಟ್ ಆರ್ಚ್ ಇದೆಯಲ್ಲ ಅದರ ಮಧ್ಯ ಭಾಗದಲ್ಲಿ ನಾವೊಂದು 3 to 4 ಚೈನ್ನು ಮಧ್ಯೆ ಗ್ಯಾಪ್ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ನಾನು ಪಿಕಾಕ್ ಡಿಸೈನ್ನ ಮತ್ತೆ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಓಕೆನಾ, ನೋಡಿ ಈ ರೀತಿ ಕಾಣುತ್ತೆ. ಇದಕ್ಕೆ ನಾನು ಇನ್ನೂ ಕುಚ್ಚು ಕಟ್ಟಿಲ್ಲ. ಫೈನಲಿ ಕುಚ್ಚು ಕಟ್ಟಿದಾಗ ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಡಿಸೈನು. ಈಸಿಯಾಗಿ ಹಾಕ್ಬೋದು. ಬೀಡ್ಸು ಇಷ್ಟ ಇಲ್ಲ ಅನ್ನೋರಿಗೆ ಇದು ತುಂಬ ಒಳ್ಳೆ ಡಿಸೈನ್ ಅಂತ ಹೇಳ್ತೀನಿ.
ಒಂದು ಸರಿ ಹಾಕ್ಕೊಂಡ್ರೆ ಇನ್ನು ಹಾಳಾಗಲ್ಲ. ಡಿಸೈನ್ಸು ತುಂಬ ಟೈಮ್ ತನಕ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ, ಸಿಂಪಲ್ಲಾಗಿ ಹೆಚ್ಚಿಗೆ ಏನು ಟೈಮ್ ತೊಗೊಳ್ಳಲ್ಲ, ಆರಾಮಾಗಿ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕಾನ್ ಕೂಡ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್